ಕರ್ನಾಟಕ ಪ್ರದೇಶ ಮಾದಿಗರ ಸಂಘದಿಂದ ಪ್ರತಿಭಾ ಪುರಸ್ಕಾರ ಸಮಾರಂಭ. ಕಾಗವಾಡ ತಾಲೂಕಿನ ಕವಲಗುಡು ಗ್ರಾಮದಲ್ಲಿ KPMS ಹಾಗೂ ಮಾದಿಗ ಸಮುದಾಯದ ವತಿಯಿಂದ 2025-2026ನೇ ಸಾಲಿನ SSLC ಮತ್ತು ದ್ವಿತೀಯ PUC ಪರೀಕ್ಷೆಗಳಲ್ಲಿ ಅತ್ಯಧಿಕ ಅಂಕ ಗಳಿಸಿದ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ KPMS ರಾಜ್ಯಾಧ್ಯಕ್ಷ ಶಂಕರ್ ಪೂಜಾರಿ, ಕಾನೂನು ಸಲಹೆಗಾರ ಪ್ರಮೋದ್ ಹಿರೇಮನಿ, ರಾಜ್ಯ ಉಪಾಧ್ಯಕ್ಷ MR ಹಲಸಂಗಿ, ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷ ಪರಶುರಾಮ್ ಅವಳೆ ಸೇರಿದಂತೆ ಕುಮಾರ್ ಗಸ್ತಿ, ರಾಜು ರಾಜಂಗಳೆ, ಪರಸು ಮುರುಗುಂಡಿ, ರಾಜು ಕೋಳಿ, ಪಾಂಡು ಬಿರುನಿಗಿ ಹಾಗೂ ಇತರ ಗಣ್ಯರು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಸತ್ಕರಿಸಿ ಅವರ ಮುಂದಿನ ಶೈಕ್ಷಣಿಕ ಬದುಕಿಗೆ ಶುಭ ಕೋರಲಾಯಿತು. ವರದಿ ವಿಠ್ಠಲ್ ಖೋಕಾಟೆ. ಒಬ್ಬ ಬೆಳೆದ್ರಿಪ್ಪ ಅಂದ್ರೆ 10 ಕುಟುಂಬಗಳಿಗೆ ಬೆಲೆ ಒಂದು ನೆರಳು ಕೊಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರ್ತೈತಿ. ಅಂತ ಮಕ್ಕಳು ನೀವು ಆಗ್ರಿ ಅಂತಕ್ಕಂಥದ್ದು ಅದಕ್ಕಾಗಿ ನೀವೇನ್ ಮಾಡಬೇಕಪ್ಪ ಅಂದ್ರೆ ಮೊಬೈಲ್ ಹವ್ಯಾಸನ ಕಡಿಮೆ ಮಾಡ್ಬೇಕು, ಪುಸ್ತಕದ ಕಡೆ ಒಲಬೇಕು. ಯಾಕೆ ಹೇಳಿದ್ರೆ ಶಿಕ್ಷಣದಿಂದ ಅಮೃತ ವಿಷಯ ಅಮೃತ ಆಗ್ತದೆ. ವಿಷಯ ಅಮೃತ ಆಗ್ತದೆ. ಇವತ್ತು ಕಷ್ಟಗಳು ಒಂದು ಸರಿಯಾಗಿ ಅದು ಖುಷಿಯಿಂದ ಸ್ವೀಕಾರ ಮಾಡ್ತಾರೆ.